ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ನಮ್ಮಮ್ಮ ಮತ್ತು ನನ್ನ ತಮ್ಮ ಬಗಲಗುಂಟೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಒಂದು ಟ್ರೈಪಾಡ್ ತೊಗೋಬೇಕು ಮತ್ತು ನಮ್ಮಮ್ಮಂಗೆ ಒಂದು ದೋಸೆ ಹೆಂಚು ದೋಸೆ ಹಾಕಿದ್ರೆ ಬರ್ತಾನೆ ಇಲ್ಲ ಫ್ರೆಂಡ್ಸ್. ಅದೊಂದು ದೋಸೆ ತವ ತೊಗೋಬೇಕು. ತಗೋಬೇಕು ನಿಮಗೆ ಈ ತವ ವಿಕ್ಕಿ ವಿಕ್ಕಿ ಎರಡು ಐಟಮ್ ತರಕ್ಕೆ ಬಗಲಗುಂಟೆ ಹೋಗಿದ್ವಿ ಫ್ರೆಂಡ್ಸ್. ತವ ಮತ್ತೆ ಟ್ರೈಪಾಡ್ ತೊಗೊಂಬರಕ್ಕೆ ಹೋಗಿದೆ. ಟ್ರೈಪಾಡು ಎಲ್ಲ ಕಟ್ಟಾಗಿ ಮುರಿದೋಗಿತ್ತು ಫ್ರೆಂಡ್ಸ್. ಅದಕ್ಕೆ ಇನ್ನೊಂದು ಹೊಸ ತೊಗೊಂಬಂದೆ, ಹೊಸ ಟ್ರೈಪಾಡ್ ತೊಗೊಂಡೆ ಫ್ರೆಂಡ್ಸ್. ಪರವಾಗಿಲ್ಲ ಫ್ರೆಂಡ್ಸ್, ಓಕೆ ಅನ್ನಿಸ್ತು. ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ. ಆನ್ಲೈನಲ್ಲಿ ಹೆಂಗಿರುತ್ತೆ ಅಂತ ಡೌಟ್ ಇತ್ತು, ಒಂದ್ಸಲ ಚೆಕ್ ಮಾಡಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಪರವಾಗಿಲ್ಲ ಫ್ರೆಂಡ್ಸ್, ಓಕೆ ಅನ್ನೋ ಥರ ಇದೆ. ನೋಡೋಣ ಇದು ಎಷ್ಟು ದಿನ ಬರುತ್ತೆ ಅಂತ. ಮತ್ತು ಆನ್ಲೈನೆಲ್ಲ ಕಡಿಮೆ ತೋರಿಸ್ತಾ ಇತ್ತು ಫ್ರೆಂಡ್ಸ್. ಅಂಗಡೀಲಿ 500 ಹೇಳಿದ್ರು. ನಾನು ಸ್ವಲ್ಪ ಕಂಜೂಸು ಫ್ರೆಂಡ್ಸ್, ಅದಕ್ಕೆ ಡಿಸ್ಕೌಂಟ್ ಮಾಡಿಸ್ತೀನಿ. ಸ್ವಲ್ಪ ಅಂದರೆ ಜಾಸ್ತಿ ಡಿಸ್ಕೌಂಟ್ ಮಾಡಿಕೊಟ್ಟಿಲ್ಲ, 350 ಮಾಡ್ಕೊಂಡು ಕೊಟ್ಟಿದ್ದಾರೆ ಅಣ್ಣ. ನೋಡೋಣ ಎಷ್ಟು ದಿನ ಬಳಕೆ ಬರುತ್ತೆ, ಇದನ್ನು ಎಷ್ಟು ದಿನ ಬಳಸ್ತೀನಿ ಅಂತ ನೋಡಬೇಕು ಫ್ರೆಂಡ್ಸ್. ಈಗ ತವ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ತವನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ತವ. ಹಳೇದು 2 ತವ ಇದೆ ಫ್ರೆಂಡ್ಸ್. ಅದು ಎಲ್ಲ ಅಂದರೆ ದೋಸೆ ಚೆನ್ನಾಗಿ ಬರ್ತಾ ಇರಲಿಲ್ಲ, ಕಿತ್ತೋಗ್ತಾ ಇತ್ತು, ತುಂಬ ಕಿತ್ತೋಗ್ತಾ ಇತ್ತು. ಮತ್ತು ಈರುಳ್ಳಿ ಹೆಚ್ಚಿದ್ರು ಬರ್ತಾ ಇರಲಿಲ್ಲ. ಐಸ್ ಎಲ್ಲ ಹಾಕಿ ರಬ್ ಮಾಡಿದ್ದೆ, ಬಟ್ ಅದು ಯಾವುದಕ್ಕೂ ವರ್ಕ್ ಆಗಲಿಲ್ಲ ಅದು. ಅದಕ್ಕೆ ಹೊಸ ತೊಗೊಂಡ್ಬರೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದೆ. ಆನ್ಲೈನಲ್ಲೂ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಮೌಂಟ್ ಎಲ್ಲ ಜಾಸ್ತಿ ಇತ್ತು. ಹೇಗಿರುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಡೌಟಲ್ಲೇ ಅಂಗಡಿಗೆ ಹೋಗ್ಬಿಟ್ಟು ಇದನ್ನು ತೊಗೊಂಡೆ ಫ್ರೆಂಡ್ಸ್. ವೆಯ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ವೆಯ್ಟ್ ಚೆನ್ನಾಗಿದೆ. ಅಂದರೆ ವೆಯ್ಟು ತೂಕ ಇದ್ದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಅದಕ್ಕೆ ಇಷ್ಟ ಆಯಿತು, ಇದನ್ನೇ ತೊಗೊಂಡೆ ಫ್ರೆಂಡ್ಸ್. 1000 ಹೇಳಿದ್ರು. 1000 ಹೇಳಿದ್ದಕ್ಕೆ 900 ಕೊಟ್ಬಿಟ್ಟು ತೊಗೊಂಬಂದಿನಿ. 900 ಅದಕ್ಕಿಂತೂ ಜಾಸ್ತಿ ಕೇಳಿದ್ರು ಅವನ್ನ. 1400 ಕೇಳಿದ್ರು. 900 ಲಾಸ್ಟ್ ಫೈನಲ್ ಮಾಡ್ಬಿಟ್ಟು ತೊಗೊಂಬಂದಿದ್ದೀನಿ. ಅದು ತುಂಬ ಜಾಸ್ತಿ ಕಾಸ್ಟ್ಲಿ ಆಯಿತು ಅನ್ನಿಸ್ತು ಫ್ರೆಂಡ್ಸ್. ಆನ್ಲೈನಲ್ಲಿ ತೊಗೋಬೇಕಿತ್ತು ಅಂತ ಅನ್ನಿಸ್ತು ಈಗ ಮನೆಗೆ ಬಂದಮೇಲೆ. ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ಅದೇನಂದರೆ ಫ್ರೆಂಡ್ಸ್, ನನಗೆ ತುಂಬ ತಲೆನೋವು ಬರ್ತಾಯಿತ್ತು. 1 ವೀಕ್ ಬಿಫೋರ್ ಮತ್ತು 2 ವೀಕ್ ಬಿಫೋರಿಂದ ತುಂಬ ತಲೆನೋವು ಬರ್ತಿತ್ತು. ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ತೋರಿಸಿದ್ರು, ಐ ಚೆಕಪ್ ಮಾಡಿಸಿದ್ರು, ಸ್ಪೆಕ್ಸ್ ತೊಗೊಳ್ಳಿ ಅಂದರು. ಅದಕ್ಕೆ ಮೊನ್ನೆ ಆರ್ಡರ್ ಕೊಟ್ಟು ಬಂದಿದ್ದೀವಿ ಫ್ರೆಂಡ್ಸ್. ಇವತ್ತು ಬಂದಿದೆಯಂತೆ, ಬನ್ನಿ ಫ್ರೆಂಡ್ಸ್ ಹೋಗಿ ತೊಗೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಶನಿವಾರದ ಪೂಜೆನ ಕೂಡ ಮುಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಬಾಬ್ ಫ್ರೆಂಡ್ಸ್, ಅಡುಗೆ ಏನು ಮಾಡ್ತಿಲ್ಲ ಫ್ರೆಂಡ್ಸ್. ರೆಸಿಪಿ ಏನು ತೋರಿಸ್ತಲ್ಲ. ಮಧ್ಯಾಹ್ನ ರೈಸ್ ಮತ್ತು ಮೊಸರು ಒಗ್ಗರಣೆ ಹಾಕಿದ್ದೆ, ಅದೇ ಸ್ವಲ್ಪ ಇದೆ. ಅದ್ರ ಜೊತೆಗೆ ನನ್ನ ಮಗಳು ಮಶ್ರೂಮ್ ಬಿರಿಯಾನಿ ಕೊಡಿಸು ಅಂತ ಕೇಳಿದ್ರು. ತುಂಬ ದಿವಸ ಆಗಿದೆ ಕೊಡ್ಸಮ್ಮ ಅಂತ ಕೇಳಿದ್ರು. ನನಗೆ ಮನೆ ಹತ್ರ ಇದೆ ಫ್ರೆಂಡ್ಸ್. ಅದಕ್ಕೆ 1 ಪ್ಲೇಟು ಮಶ್ರೂಮ್ ಬಿರಿಯಾನಿ ಮತ್ತು 1 ಪ್ಲೇಟು ಮಶ್ರೂಮ್ ಕಬಾಬ್ ತೊಗೊಂಡ್ಬಂದಿದ್ದೀನಿ. ನನ್ನ ಮಗಳಿಗೆ ತುಂಬ ಆಲ್ ಟೈಮ್ ಫೇವ್ರೇಟು ಫ್ರೆಂಡ್ಸ್ ಇದು. ಅದಕ್ಕೆ ಕೇಳೋದು, ತುಂಬ ದಿವಸ ಆಯಿತು ಅಂತ ಕೊಡಿಸ್ಕೊಂಡು ಕರ್ಕೊಂಡ್ಬಂದ್ವಿ.
ಫ್ರೆಂಡ್ಸ್ ಈಗ ಪ್ಲೇಟ್ಗೆ ಹಾಕ್ಕೊಡ್ತಾಯಿದ್ದೀನಿ ತಿನ್ನೋದಕ್ಕೆ ಅಂತ. ನನ್ನ ಮಗನೂ ಮಗಳು ತುಂಬ ಕಾಯ್ತಾ ಇದ್ದಾರೆ, ತುಂಬ ಆತುರದಿಂದ ಕಾಯ್ತಾ ಇದ್ದಾರೆ ತಿನ್ನೋದಕ್ಕೆ. ಅಂದರೆ ಮಾತ್ರ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು 2-3 ಟೈಮ್ ತಂದು ಕೊಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಕಾಯ್ತಾ ಇದ್ದಾರೆ ತಿನ್ನೋದಕ್ಕೆ, ಎಷ್ಟು ಬೇಗ ಕೊಡ್ತಾರೆ ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ತೊಗೊಂಬಂದಿದ್ದು ಆಚೆಯಿಂದ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಇವತ್ತು ನನ್ನ ಮಗಳು ಕೇಳಿದ್ರು, ತುಂಬ ದಿವಸ ಆದಮೇಲೆ ಕೇಳಿದ್ಲು ಅಂತ ಕೊಡಿಸ್ದೆ. ಚೆನ್ನಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನ್ನ ಮಗ ಊಟ ತಿಂದ್ಬಿಟ್ಟು ಆಚೆ ಆಟಾಡೋಕ್ಕೆ ಅಂತ ಹೋಗಿದ್ದಾನೆ ಹುಡುಗರ ಜೊತೆಗೆ. ಮಕ್ಕಳು ಬಂದಿದ್ರು ಇಲ್ಲಿ, ಬಾರೋ ವಿಕ್ಕಿ ಆಟ ಆಡೋದಕ್ಕೆ ಅಂತ ಹೋಗಿದ್ದೇನೆ. ಇಲ್ಲಿ ಸೌಂಡ್ ಕೇಳಿಸ್ತಾ ಇದೆ ಹೊರಗಡೆ, ಇಲ್ಲೇ ರೋಡಲ್ಲೇ ಆಟ ಆಡ್ತಾ ಇದ್ದೇನೆ ಮನೆ ಮುಂದೆನೇ ಫ್ರೆಂಡ್ಸ್. ಈಗ ನನ್ನ ಮಗಳಿಗೆ ಸ್ಪೆಕ್ಸ್ ಆರ್ಡ್ರ್ ಕೊಟ್ಟಿದ್ವಿ ಹಾಸ್ಪಿಟಲಿಗೆ ತೋರಿಸ್ಬಿಟ್ಟು. ಫಸ್ಟ್ ಆಗಲೇ ಒಂದು ಟೈಮು ತೋರಿಸಿ ತೊಗೊಂಡಿದ್ವಿ. ಅದನ್ನು ಅವಳು ಒಂದು 15 ಡೇಸೇನೋ ಯೂಸ್ ಮಾಡಿದ್ಲು ಅಷ್ಟೇ, ನೆಕ್ಸ್ಟ್ ಹಾಕ್ಕೊಂಡ್ಲೇ ಇಲ್ಲ, ಸುಮ್ಮನೆ ವೇಸ್ಟ್ ಆಯ್ತದು. ಅದು ಈಗ ತೊಗೊಂಡೋಗಿ ತೋರಿಸಿದ್ರೆ ಅದೇನೂ ಇಲ್ಲ, ಯೂಸ್ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೆ ಮತ್ತೆ ಬರ್ಸ್ಕೊಂಡು ಮತ್ತೆ ಟೆಸ್ಟ್ ಮಾಡಿಸ್ಕೊಂಡು ಇದು ಮಾಡಿಕೊಂಡು ಆರ್ಡ್ರ್ ಕೊಟ್ಟಿದ್ವಿ. ಬೈ 1 get 1 ಫ್ರೀ ಇತ್ತು. ಎಲ್ಲ ಟೋಟಲು ಒಂದು ತೊಗೊಂಡ್ರೆ 3100 ರೂಪಾಯಿ ಅಂತ ಹೇಳಿದರು. ಮತ್ತು ಬೈ 1 get 1ಗೆ 3920 ಹೇಳಿದ್ರು. ಅದಕ್ಕೆ ಎರಡೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೊಡ್ಸಿದ್ದೀನಿ ಫ್ರೆಂಡ್ಸ್. ಈ ಸಲ ನೋಡಬೇಕು ಏನೇನಾಗುತ್ತೆ, ಹಾಕೊಂತಾಳೋ ಬಿಡ್ತಾಳೋ. ಸರಿಯಾಗಿ ಬಾರಿಸ್ತೀನಿ ಫ್ರೆಂಡ್ಸ್ ಈ ಸಲ ಮಾತ್ರ. ಹಾಕ್ಕೊಂಡಿಲ್ಲ ಅಂದರೆ ನೋಡಬೇಕು. ಫಸ್ಟ್ ಟೈಮೇ ತೋರಿಸಿದಾಗ ಅವ್ರು ಏನು ಹೇಳಿದ್ರು ಆ ಥರ ಫುಡ್ಡಲ್ಲಿ ಎಲ್ಲ ಮೇಂಟೈನ್ ಮಾಡಿದರೆ, ಮೊಟ್ಟೆ ಕ್ಯಾರೆಟು ಆ ಥರ ಎಲ್ಲ ತೊಗೊಂಡಿದ್ರೆ, ಸೊಪ್ಪೆಲ್ಲ ಚೆನ್ನಾಗಿ ತಿಂದಿದ್ರೆ ಆಲ್ಮೋಸ್ಟು ಐ ಪವರ್ ಎಲ್ಲ ಕಡಿಮೆ ಆಗೋದು ಫ್ರೆಂಡ್ಸ್. ಅವಳು ಮೊಟ್ಟೆನೇ ತಿನ್ನಲ್ಲ. ನಾನು ಎಷ್ಟು ಬೇಯಿಸ್ಬಿಟ್ಟು ತಿನ್ನು ಅಂತ ಹೇಳ್ಬಿಟ್ಟು ಕೊಟ್ಟರು ತಿನ್ನೋದಿಲ್ಲ. ಅದು ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದರು. ಬಟ್ ಈಗ ನೋಡಿದ್ರೆ ಈಗ ತುಂಬ ಕಾಣಿಸೋದೆ ಇಲ್ಲ, ದೂರದಿಂದ ನಂಗೆ ಅಕ್ಷರ ಕಾಣಿಸಲ್ಲ, ತಲೆನೋವು ಬರುತ್ತೆ ಅಂತೆಲ್ಲ ಹೇಳಿ ಮತ್ತೆ ಕರ್ಕೊಂಡೋಗಿ ತೋರಿಸಿದ್ದಕ್ಕೆ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್. ನೋಡೋಣ ಈಗ ಮತ್ತೆ ಹಾಕೋತಾಳ ಏನು ಮಾಡ್ತಾಳೆ ಅಂತ. ಏನಾದ್ರು ಹಾಕ್ಕೊಂಡಿಲ್ಲ ಅಂದರೆ ಹೇಳ್ತೀನಿ ಫ್ರೆಂಡ್ಸ್. ಈಗ ನನ್ನ ಮಗಳಿಗೆ ಹಾಕ್ಕೊಂಡು ತೋರಿಸೋದಕ್ಕೆ ಹೇಳ್ತೀನಿ ಫ್ರೆಂಡ್ಸ್. ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಾ, ಬಿದ್ದಂಗೆ ಆಗುತ್ತಾ, ತಲೆ ಸುತ್ತು ಬರುತ್ತಾ, ಅಥವಾ ನೀಟಾಗಿ ಕಾಣಿಸುತ್ತಾ, ದೂರದಿಂದ ಅಕ್ಷರಗಳೆಲ್ಲ ನೀಟಾಗಿ ಕಾಣಿಸುತ್ತಾ ಅಂತ ಕೇಳ್ತೀನಿ. ಬನ್ನಿ ಫ್ರೆಂಡ್ಸ್. ಈ ವಯಸ್ಸಿಗೆ 2ನೇ ಸಲ ಸೋಡಾ ಬುಡ್ಡಿ ಆದ್ಲು ನನ್ನ ಮಗಳು. ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಮತ್ತೆ ಅಂದರೆ ನಾನು ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಇಲ್ಲ, ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ. ಹಾಕೋ, ಚೆನ್ನಾಗಿ ಕಾಣಿಸ್ತಿದೆ ಅದು. ಬಟ್ ಕಣ್ಣು ಎಫೆಕ್ಟ್ ಇದಾದರೆ ಕಡಿಮೆ ಆದರೆ ಸಾಕು ನನಗೆ. ಈಗ ಇನ್ನೊಂದು ಹಾಕೋತಿದ್ದಾಳೆ ಫ್ರೆಂಡ್ಸ್. ಫ್ರೇಮು ಚೇಂಜು, ಬಟ್ ಪವರ್ ಒಂದೇ. ಟೆಸ್ಟಿಂಗ್ ಗ್ಲಾಸ್ದು. ಹೇಗೆ ಕಾಣಿಸ್ತಿದೆ ಅದು? ಚೆನ್ನಾಗಿದೆಯಾ? ಓಕೆನಾ? ಇನ್ಮೇಲಾದರೂ ನೀಟಾಗೆ ಹಾಕೋ, ಕಂಟಿನ್ಯೂಸ್ ಆಗಿ. ಹೇಳಿದ ಮಾತು ಸ್ವಲ್ಪ ಕೇಳು, ಇಲ್ಲಾಂದರೆ ಮತ್ತೆ ಕಣ್ಣೇ ಕಾಣಿಸಿ ಕುರುಡಿ ಆಗ್ಬಿಡ್ತೀವಿ ಅಷ್ಟೇ. ಅದು ಹಾಕಿದ್ರೆ ಐ ಪವರ್ ಎಲ್ಲ ಕಡಿಮೆ ಆಗುತ್ತೆ, ಕಂಟ್ರೋಲ್ ಆಗುತ್ತೆ. ಓಕೆನಾ? ಸರಿ ಆಯಿತು. ಫ್ರೆಂಡ್ಸ್ ಈಗ ಒಂದು ರೌಂಡ್ ವಾಕಿಂಗ್ ಹೋಗಿದ್ವಿ. ತುಂಬ ಸುಸ್ತಾಯಿತು. ಮೋಡ ಕವಿದ ವಾತಾವರಣ ಇತ್ತು, ಮಳೆ ಬರುತ್ತೇನೆ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಿ ಫ್ರೆಂಡ್ಸ್. ಬಟ್ ಮಳೆ ಬರೋ ಥರ ಇಲ್ಲ. ಮನೆಗೆ ಬಂದ್ಮೇಲೆ ಏನೋ ಥರ ಅನ್ನಿಸ್ತಾ ಇಲ್ಲ ಮಳೆ ಬರುತ್ತೆ ಅಂತ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗು. ಈ ಲಾಗ್ ಏನಾದರೂ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಾನು ಡೈಲಿ ಯಾರೆಲ್ಲ ಲಾಗ್ನ ನೋಡಿ ಸಪೋರ್ಟ್ ಮಾಡ್ತೀರಾ ಎಲ್ಲರೂ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಲಾಗ್ನ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.